ಮೈಸೂರಿನ ಉದಯಗಿರಿಯಲ್ಲಿ ಕಲ್ಲು ತೂರಾಟದ ಪ್ರಕರಣ ಗಲಭೆಗೆ ಕಾರಣವಾಯ್ತಾ ವ್ಯಕ್ತಿಯೊಬ್ಬನ ಪ್ರಚೋದನೆ ಅನ್ನುವಂತ ಪ್ರಶ್ನೆ ಈಗ ಹುಟ್ಕೊಂಡಿದೆ. ಮೈಕ್ ಹಿಡಿದು ಭಾಷಣ ಮಾಡಿದ್ದವನಿಗಾಗಿ ಖಾಕಿ ಈಗ ಹುಡುಕಾಟವನ್ನ ಮುಂದುವರಿಸಿದೆ. ಭಾಷಣ ಮಾಡಿದಂತ ಮುಫ್ತಿ ಮುಷ್ತಾಕ್ ಮಕ್ಬೋಲಿಗಾಗಿ ಈಗ ಪೊಲೀಸರು ಶೋಧ ಕಾರ್ಯವನ್ನ ನಡೆಸಿದ್ದಾರೆ. ಎಲ್ಲಿರಬಹುದು ಅಂತ ತಲಾಶ್ ನಡೆಸ್ತಾ ಇದ್ದಾರೆ. ಪ್ರಚೋದನೆ ನೀಡಿದ್ದಾರೆ ಎಂಬ ಆರೋಪದಡಿ ಈಗ ಹುಡುಕಾಟ ಮುಂದುವರೆದಿದೆ. ಹಾಗಾದ್ರೆ ಆತ ಮಾಡಿದಂತ ಭಾಷಣ ಏನು ಪ್ರಚೋದನೆ? ಈಗಾಗಲೇ ನೋಡಿ, ರಾಜ್ಯ ಸರ್ಕಾರ ಒಂದು ಕಾಯ್ದೆಯನ್ನ ತಂದಿದೆ. ಅದರ ಪ್ರಕಾರ ಯಾರು ಕೂಡ ದ್ವೇಷ ಬಿತ್ತುವಂತ ಭಾಷಣಗಳನ್ನ ಮಾಡುವಂತಿಲ್ಲ ಅಂತ, ಪೋಸ್ಟ್ಗಳನ್ನ ಮಾಡುವಂತಿಲ್ಲ ಅಂತ. ಹಾಗಾಗಿ ಇಲ್ಲಿ ಪ್ರಚೋದನೆ ನೀಡಿದ್ದೇನು ಅಂತ ನೋಡೋದಾದ್ರೆ, ಧರ್ಮಕ್ಕಾಗಿ ಬದುಕಿರುವ ಮುಸ್ಲಿಮರು ಇನ್ನೂ ಇದ್ದಾರೆ. ಧರ್ಮ ರಕ್ಷಣೆಯ ಬದ್ಧತೆ ನಿನ್ನೆಯೂ ಇತ್ತು, ಇವತ್ತೂ ಇದೆ. ನಾವು ಪ್ರಾಣ ಬೇಕಾದರೂ ಕೊಡ್ತೀವಿ ಅಂತ ಈ ರೀತಿ ಎಲ್ಲ ಘೋಷಣೆ ಕೂಗಿದ್ರು. ಸದಾ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಸುರೇಶ್ ಹೆಸರಿನ ನಾಯಿ, ಸುರೇಶ್ ಹೆಸರಿನ ಡ್ಯಾಶ್ ಅಂದರೆ ಅಲ್ಲಿ ಕೆಟ್ಟ ಪದವನ್ನು ಬಳಸಿದ್ದಾರೆ. ನನ್ನ ಮಾಲೀಕನ ಬಗ್ಗೆ ಕೆಟ್ಟದಾಗಿ ತೀರಿಸಿರುವವ್ರನ್ನ ಅಥವಾ ಆ ರೀತಿಯಾಗಿ ನೋಡ್ಕೊಂಡಿರೋರನ್ನ, ನಡೆಸ್ಕೊಂಡಿರೋರನ್ನ ಕೂಡಲೇ ಬಂಧಿಸಿ ಆತನ ನೇಣಿಗೆ ಹಾಕಬೇಕು. ಅಂದರೆ ಇವೆಲ್ಲವೂ ಕೂಡ ನೋಡಿ ಎಷ್ಟು ಪ್ರಚೋದನೆ ನೀಡ್ತಾ ಇರುವಂಥದ್ದು. ಒಂದಷ್ಟು ಗಲಾಟೆಗಳಿಗೆ ಇಲ್ಲಿ ಪ್ರಚೋದಿಸ್ತಾ ಇರುವಂಥ ಭಾಷಣ ಇದು. ಮರಣದಂಡನೆ ವಿಧಿಸಬೇಕು ಇವ್ರಿಗೆ, ನಿಮ್ಮ ಇಚ್ಛೆ ಏನು ಅಂತ ಅಲ್ಲಿ ಪ್ರಶ್ನೆ ಮಾಡಿರೋದು. ಆತನಿಗೆ ಮರಣದಂಡನೆ ಆಗಬೇಕು ತಾನೇ? ಮೈಸೂರಿನ ಎಲ್ಲ ಮುಸ್ಲಿಮರು ಒಂದಾಗಿ ತಕ್ಕ ಉತ್ತರ ಕೊಡಬೇಕಾಗಿದೆ. ಅವಶ್ಯಕತೆ ಬಂದರೆ ನಮ್ಮ ತಲೆ ಬೇಕಾದರೂ ಕತ್ತರಿಸ್ಕೊಳ್ತೀವಿ, ನಮ್ಮ ಮಕ್ಕಳ ತಲೆ ಬೇಕಾದರೂ ನಾವು ಬಲಿ ಕೊಡ್ತೀವಿ. ಮೈಕ್ ಮೂಲಕ ಕೂಗಿ ಹೇಳ್ತಿರುವಂಥ ಮುಷ್ತಾಕ್ ಮಕ್ಬೋಲಿ, ಹೀಗಾಗಿ ಈತನ್ನ ಹುಡುಕ್ತಾ ಇದ್ದಾರೆ ಪೊಲೀಸರೀಗ. को कि गैरत मुस्लिम जिंदा है, दीन पे मर मिटने का जज्बा कल भी था और आज भी है. सब नारा लगाए, हम नबी के लिए जान भी देने के लिए तैयार हैं, हम नबी के लिए जान भी देने के लिए तैयार हैं. आज मुसलमानों को हमेशा निशाना बनाया गया. सुरेश नाम का मेरे आका की शान में गुस्ताखी किया है. हुकूमत हिंद से मैं गुजारिश करता हूँ, जल्द से जल्द उसे गिरफ्तार करे और उसे फांसी की सजा दे, सजाए मौत दे. आपकी तमन्ना क्या है? उसे सजाए मौत देनी चाहिए, सजाए मौत चाहिए, सजाए. लब्बैक लब्बैक लब्बैक. मैसूर के मुसलमानों से गुजारिश करता हूँ, जब नामूसे रिसालत की बात आए तो हमें ये खोकर गुस्ताखे रसूल का मुंह तोड़ जवाब देना है, मुंह तोड़ जवाब देना है, मुंह तोड़ जवाब देना है. वक्त पड़े तो हमारी गर्दन भी कटाएंगे, वक्त पड़े तो नबी के लिए अपने बच्चों को भी कटा देंगे. इस वीडियो को खूब शेयर करें, खूब शेयर करें. को कि गैरत मुस्लिम जिंदा है, दीन पे मर मिटने का. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪುನೀತ್. ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಂತ ಒಂದು ಪೋಸ್ಟ್ನಿಂದ ಶುರುವಾದ ಗಲಾಟೆ ಈಗ ಕಲ್ಲು ತೂರಾಟ, ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಓರ್ವ ವ್ಯಕ್ತಿ ಪ್ರಚೋದನಕಾರಿ ಭಾಷಣ ಮಾಡಿದ್ದ ಅನ್ನುವಂಥದ್ದು ಕೂಡ ಬೆಳಕಿಗೆ ಬರ್ತಾ ಇದೆ. ಒಟ್ಟಾರೆ ಟೋಟಲ್ ಆಗಿ ಪ್ರಕರಣದ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ, ಈಗಾಗಲೇ ಮೈಸೂರಿನಲ್ಲೇ ಆದಂತಹ ಉದಯಗಿರಿಯ ಪೊಲೀಸ್ ಠಾಣೆಗೆ ಈ ಒಂದು ಘಟನೆಯಿಂದ ಮೈಸೂರಿಗರು ಬೆಚ್ಚಿಬಿದ್ದಿದ್ದಾರೆ ಎನ್ನುವುದು ತಪ್ಪಾಗಲಿಕ್ಕಿಲ್ಲ. ಯಾಕಂತಂದ್ರೆ ಆ ತರದ ಒಂದು ದೃಶ್ಯಾವಳಿಗಳು ಕಂಡುಬಂದಿದ್ವು. ಇದರಿಂದಾಗಿ ಜನ ಆತಂಕಗೊಂಡಿದ್ರು. ಜೊತೆಗೆ ಏನು ಈ ಒಂದು ಪರಿಸ್ಥಿತಿಯನ್ನ ತಿಳಿದಿರುವಂತಹ ನಿಟ್ಟಿನಲ್ಲಿ ನಿರ್ಮಾಣವಾಗಿತ್ತು. ಜೊತೆಗೆ ರಾತ್ರಿ ಪೊಲೀಸರು ಏನು ಉದಯಗಿರಿ ಬಡಾವಣೆ ಶಾಂತಿನಗರ ಏನಿದೆ ಈ ಭಾಗಗಳಲ್ಲಿ ರೌಂಡ್ಸ್ ಅನ್ನು ಹಾಕುವ ಮುಖಾಂತರ ಕಾನೂನಿನ ಪಾಠವನ್ನು ಮಾಡಿದ್ದು. ಮನೆ ಮನೆಗೆ ಚೆಲ್ಲಿದಂತಹ ಪೊಲೀಸರು ಅಲ್ಲಿ ಕಾನೂನಾತ್ಮಕವಾಗಿ ಯಾರು ನಡೆಸ್ಕೊಳ್ಳೋದಿಲ್ಲ ಅವ್ರ ಮೇಲೆ ಕ್ರಮವನ್ನು ಜರುಗಿಸಲಾಗುತ್ತೆ. ಈ ತರದ ಒಂದಷ್ಟು ಎಚ್ಚರಿಕೆಗಳನ್ನು ಇಡೀ ಬಡಾವಣೆಯನ್ನು ಸುತ್ತಾಗುವಂತಹ ಒಂದು ಪ್ರಚೋದನಕಾರಿಯಾದಂತಹ ಒಂದು ಪೋಸ್ಟ್, ಅವಹೇಳನಕಾರಿಯಾದಂತಹ ಒಂದು ಪೋಸ್ಟ್ ಏನಿತ್ತು. ಈ ಒಂದು ಪೋಸ್ಟ್ನಿಂದಾಗಿ ಒಂದು ಘಟನೆ ನಡೆಸುವಂಥದ್ದು. ಜೊತೆಗೆ ಈಗ ಒಂದು ಪ್ರಚೋದನಕಾರಿಯಾದಂತಹ ಒಂದು ಬೇಡಿಕೆಗಳಿದ್ದಾವೆ, ಇವು ಕೂಡ ಪೊಲೀಸರನ್ನ ಉದ್ಯೋಗಗೊಳಿಸುವಂತಹ ಒಂದು ಕೆಲಸವನ್ನು ಮಾಡಿತ್ತು. ಥ್ಯಾಂಕ್ ಯು ಪುನೀತ್ ಡೀಟೇಲ್ಸ್ಗೆ. आज
मुसलमानों को हमेशा निशाना बनाया गया। सुरेश नाम का